ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕ್ಯಾಶ್ 12 ಲಕ್ಷ ಹೆಂಗ್ ಬಂತು, ಯಾರು ಕೊಟ್ಟಿದ್ದು, ಸೋರ್ಸ್ ಇದು, ಆಮೇಲೆ ಎಲ್ಲಿಂದ ಸಂಪಾದನೆ ಮಾಡ್ದ, ಸಂಬಳನ ಅಥವಾ ಯಾರನ್ನ ಕೊಟ್ಟಿದ್ರ, ಆಮೇಲೆ ಭ್ರಷ್ಟಾಚಾರದ ಯಾವ್ದಾದ್ರು ದುಡ್ಡು ಇಸ್ಕೊಂಬಂದಿದ್ದ. ಒಂದು ನಮಸ್ಕಾರ ಕರ್ನಾಟಕ. ಕೋರಮಂಗಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದೇ, ಅವನ ಹೆಸರು ಪುಟ್ಟಸ್ವಾಮಿ ಅಂತ, 25 ದಿವಸ ಹಿಂದ್ಗಡೆ ಕೋರಮಂಗಲ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಪುಟ್ಟಸ್ವಾಮಿ ಅಂತ ಆತನ ಮನೆಯಲ್ಲಿ ಕಳ್ತನ ಆಗತ್ತೆ. ನಿಮಗೆ ಒಂದು ಆಶ್ಚರ್ಯವಾದ ಸಂಗತಿ ಏನಂತಂದ್ರೆ, ಕಳ್ಳತನ ಮಾಡಿರೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ. ಕಳ್ಳತನ ಏನ್ ಮಾಡಿರ್ಬೋದು, ಏನ್ ಸಿಕ್ಕಿರ್ಬೋದು? ಆತನ ಕಂಪ್ಲೇಂಟ್ ಪ್ರಕಾರ, ಅವ್ರ ಮನೆಯವ್ರು ಕೊಟ್ಟರ ಕಂಪ್ಲೇಂಟ್ ಪ್ರಕಾರ 12 ಲಕ್ಷ ಕ್ಯಾಶ್ ಸಿಕ್ಕಿದೆ. ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? 12 ಲಕ್ಷ ಕ್ಯಾಶ್ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕ್ಯಾಶ್ ಸಿಕ್ಕಿದೆ ಅಂತಂದ್ರೆ 49,000 ರೂಪಾಯಿ ಮೇಲೆ ಕ್ಯಾಶ್ ಅನ್ನ ಮನೇಲಿ ನಾವೇ ಮಾಡ್ಕೊಂಬಾರ್ದು, ಡಿಕ್ಲರೇಷನ್ ಕೊಡಬೇಕು ಅಂತ RBI ಹೇಳುತ್ತೆ. ಅಂತದ್ರಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ, ಆಮೇಲೆ ಅದು ಎಲ್ಲಿ ಗೊತ್ತಾ, ಕೋರಮಂಗಲ ಪೊಲೀಸ್ ಸ್ಟೇಷನ್ ಹಿಂದ್ಗಡೆನೆ ಇವನ ಮನೆ, ಪೊಲೀಸ್ ಸ್ಟೇಷನ್ ಹಿಂದ್ಗಡೆನೆ ಇವನ ಮನೆ. ಇವನ ಮನೆಯಲ್ಲಿ 12 ಲಕ್ಷ ಸಿಕ್ಕಾಕೊಂಡಿದೆ, ಕಳ್ಳತನ ಆಗಿದೆ. ಮತ್ತೆ ನಾನು ಏನಕ್ಕೆ ನೋಡಿ, ಅಲ್ಲಿ ಜಸ್ಟ್ ಶೋ ಯು ತೋರಿಸ್ತೀನಿ ನಿಮ್ಗೆ. ಈತನೇ ಈಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪುಟ್ಟಸ್ವಾಮಿ. ಆಮೇಲೆ ಈ ಪುಟ್ಟಸ್ವಾಮಿ ಮನೆಯಲ್ಲಿ 12 ಲಕ್ಷ ಕಳ್ಳತನ ಆಗಿದೆ. ಅದು 25 ದಿವಸ ಹಿಂದ್ಗಡೆ. 25 ದಿವಸ ಸುಮ್ಮನೆ ಇದ್ದು ಈಗ ಕೋರಮಂಗಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, 12 ಲಕ್ಷ ಕ್ಯಾಶ್ ಎಲ್ಲಿಂದ ಬಂತು? ಒಂದು, ಪೊಲೀಸ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ದಿನೇ ದಿನೇ ಎಷ್ತಾ ಇದೆ. ಲೂಟಿ ಕೊರ್ರಾಗ್ಬಿಟ್ಟಿದ್ದಾರೆ ಪೊಲೀಸರು, ಭ್ರಷ್ಟ ಪೊಲೀಸರು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮೊನ್ನೆ ಒಂದು ಹೇಳಿದ್ದೆ ನಿಮ್ಗೆ, ಈ ಒಂದು ಕಳ್ಳನ ಕೈಯಲ್ಲಿ ಬೆಂಗಳೂರಿನಲ್ಲಿ ಸಿಟಿ ಪೊಲೀಸರು ಸಿಕ್ಕಾಪಟ್ಟೆ ಕಳ್ತನ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅವನತ್ರ ಸಿಕ್ಕಾಪಟ್ಟೆ ದರೋಡೆ ಮಾಡಿ ಅವನ ಮೇಲೆ ಕೇಸ್ ಹಾಕಿದಾರೆ ಅಂತ ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಈತ ಏನಾದ್ರು ಆ ಒಂದು ಮಾಫಿಯಾದ, ಕಳ್ಳನ ಮಾಫಿಯಾದಿಂದ ಏನಾದ್ರು ಕಳ್ತನ ಮಾಡಿಸಿ ಆ ದುಡ್ಡನ್ನ ಏನೋ ಮೋಸ ಮಾಡಿ ಏನಾದ್ರು ಆ ಕಳ್ಳರೆ ಹೊಡ್ಕೊಳದ್ರ? ಈ ಕಳ್ತನ ಆಗಿರೋದು ಒಂದು 25 ದಿವಸ ಹಿಂದ್ಗಡೆ. ಆಮೇಲೆ 25 ದಿವಸ ಆದ್ಮೇಲೆ ಕಂಪ್ಲೇಂಟ್ ಆಗಿದೆ, ಟೂ ಲೇಟ್ ಕಂಪ್ಲೇಂಟ್. ಆಮೇಲೆ ಮೋಸ್ಟ್ಲಿ ಕಳ್ಳ ಸಿಕ್ಕಿಲ್ಲ ಅವನ ಕೈಗೆ, ಅದಕ್ಕೆ ಕಂಪ್ಲೇಂಟ್ ಕೊಟ್ಟವ್ರೆ. ಎರಡನೇದಾಗಿ ಇವನ ಮನೆಯಲ್ಲಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ ಕ್ಯಾಶ್ 12 ಲಕ್ಷ ಹೆಂಗ್ ಬಂತು, ಯಾರು ಕೊಟ್ಟಿದ್ದು, ಸೋರ್ಸ್ ಇದು, ಆಮೇಲೆ ಎಲ್ಲಿಂದ ಸಂಪಾದನೆ ಮಾಡ್ದ, ಸಂಬಳನ ಅಥವಾ ಯಾರನ್ನ ಕೊಟ್ಟಿದ್ರ, ಆಮೇಲೆ ಭ್ರಷ್ಟಾಚಾರದ ಯಾವ್ದಾದ್ರು ದುಡ್ಡು ಇಸ್ಕೊಂಬಂದಿದ್ದ. ಒಂದು. ಎರಡನೇದಾಗಿ ಬೆಂಗಳೂರಿನಲ್ಲಿ ಕಳ್ಳತನ ಮಾಫಿಯಾದಲ್ಲಿ ಸಾಕಷ್ಟು ಪೊಲೀಸರು ಇನ್ವಾಲ್ವ್ಮೆಂಟ್ ಆಗಿದೆ ಅಂದ್ರೆ, ಏನೋ ಕಳ್ಳತನ ಮಾಫಿಯಾ ಏನಾದ್ರು ಇದು ಹಫ್ತಾ ಬಂದಿರೋ ದುಡ್ಡ ಇದು? ಈ ಎಲ್ಲಾ ಡೌಟ್ಗಳು ನಮಗೆ ಕಾಡ್ತಾ ಇದೆ. ಹಂಗಾಗಿ ಸಿಟಿ ಪೊಲೀಸ್ ಕಮಿಷನರ್ ದಯಾನಂದರೆ ಸಿಕ್ಕಿದವ್ರ ಮೇಲೆ ಸುಳ್ಳು FIR ಹಾಕಿ ಸಮನ್ಸು ವಾರೆಂಟ್ ಮಾಡದಲ್ರಿ, ಬಾಡಿ ಮೇಲೆ ಯಾವಾಗ್ಲೂ ಬಾಡಿ ಕ್ಯಾಮ್ರಾ ಹಾಕೊಂತೀರ. ಇಲ್ಲಿ ನೋಡ್ರಿ, ಇವನು ಪುಟ್ಟಸ್ವಾಮಿ ಅವನ ಮನೆಯಲ್ಲಿ 12 ಲಕ್ಷ ಕ್ಯಾಶ್ ಸಿಕ್ಕಾಕೊಂಡಿದ್ದೆ. 12 ಲಕ್ಷ ಕ್ಯಾಶ್ ಎಲ್ಲಿಂದ ಬಂತು? RBI ಗೈಡ್ಲೈನ್ಸ್ ಪ್ರಕಾರ 50,000 ಮೇಲೆ ಮನೇಲಿ ಇಟ್ಕೊಂಡಂಗಿಲ್ಲ. ಅಕಸ್ಮಾತ್ ಮನೇಲಿ ಈತ 12 ಲಕ್ಷ ಕ್ಯಾಶ್ ಎಲ್ಲಿಂದ ತಗೊಂಬಂದ, ಯಾರು ಕೊಟ್ರು ಇವನಿಗೆ? ಆಮೇಲೆ ಕೋರಮಂಗಲ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಇವನು ಮನೆ ಇರೋದು. ಆ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ ಸ್ಟೇಷನ್ನೇ ಸೇಫ್ ಇಲ್ಲ, ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮನೆನೇ ಸೇಫ್ ಇಲ್ಲ ಅಂದ್ರೆ, ಇನ್ನ ಅವನ ಮನೆ ಹಿಂದ್ಗಡೆ ಕೋರಮಂಗಲ ಪೊಲೀಸ್ ಅದೇ ಸೇಫ್ ಇಲ್ಲ ಅಂದ್ರೆ, ಇನ್ನು ಜನರಿಗೆ ಏನ್ರಿ ಸೇಫ್ಟಿ ಮಾಡ್ತೀರಾ ರೀ? ದಯಾನಂದರೆ ಏನ್ ಸೇಫ್ಟಿ ಮಾಡ್ತೀರಾ? ರಿಸೈನ್ ಮಾಡಿ ಮನೆ ಹೋಗ್ರಿ, ವಯಸ್ಸಾಯ್ತು ನಿಮ್ಗೂ. ಎಲ್ಲ ಈ ತರ ಕಳ್ಳತನಗಳು ಮಾಡ್ತಾ ಇದಾರೆ ನಿಮ್ಮ ಪೊಲೀಸವ್ರ ಮನೇಲೆ ಕಳ್ಳತನ ಆಗುತ್ತೆ. ಪೊಲೀಸವ್ರ ಮನೇಲೆ 12 ಲಕ್ಷ ಸಿಕ್ಕಾಕೊಳ್ಳುತ್ತೆ. ಒಂದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಇಲ್ಲ, ಒಂದು ಅದ್ರ ಬಗ್ಗೆ ಎಚ್ಚೆತ್ಕೊಳಲ್ಲ. ಹೆಂಗ್ರಿ ಮಲ್ಕೊಂತೀರಾ ನೀವು? ಹೆಂಗ್ರಿ ನಿದ್ದೆ ಬರ್ತದೆ? 2.5 ಲಕ್ಷ ಸಂಬಳ ನಿಮಗೆ ಕೊಡೋದು, 2.5 lakhs, 2 ಕಾರ್ ನಿಮ್ಗೆ, 15-20 ಜನ ಪೊಲೀಸರು, ಸೆಕ್ಯೂರಿಟಿ, ದೊಡ್ಡ ಆಫೀಸು, ರ್ಯಾಂಕ್, ಸಲ್ಯೂಟ್, ಇಷ್ಟೆಲ್ಲ ಕೊಟ್ಟು ನಿಮ್ ಪೊಲೀಸರು, ನಿಮ್ಮದೇ ಕೋರಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೆಯಲ್ಲಿ 25 ದಿವಸ ಆಗಿದೆ. ಅವನು ಇದ್ರಿಗೂ ಕಂಪ್ಲೇಂಟ್ ಕೊಟ್ಟ, ಯಾಕೆ ಕೊಟ್ಟಿಲ್ಲ ಅವನು? ಏನವನ್ಗೆ ಗಿಲ್ಟಿ ಕಾನ್ಶಿಯಸ್? ಅವನಿಗೆ ಕಂಪ್ಲೇಂಟ್ ಕೊಡಕ್ಕೆ 25 ದಿವಸ ಯಾಕೆ ಡಿಲೇ ಮಾಡ್ದ? ಒಂದು. ಎರಡನೇದಾಗಿ 12 ಲಕ್ಷ ಎಲ್ಲಿಂದ ಬಂತು? ಆಮೇಲೆ ಕೋರಮಂಗಲ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಆಯ್ತು ಅಂದ್ರೆ ಕೋರಮಂಗಲದಲ್ಲಿ ಜನರಿಗೆ ಸೇಫ್ಟಿ ಇದೆಯಾ? ಆಮೇಲೆ ಅಂತ ಅನ್ಸೆಕ್ಯೂರ್ ಕೆಲಸಗಳನ್ನ ನಿಮ್ಮ ಕೋರಮಂಗಲ ಪೊಲೀಸರು ಏನ್ ಮಾಡ್ತಾ ಇದ್ರೆ, ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ. ಆಗಲ್ಲ ಅಂದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ. ಇಲ್ಲ ಅಂತಂದ್ರೆ ನನ್ನ ಕೈಗೆ ಒಂದ್ ದಿವಸ ಕೊಡಿ ನಿಮ್ ಪೊಲೀಸವ್ರನ್ನ, ನಾನು ಇನ್ವೆಸ್ಟಿಗೇಷನ್ ಮಾಡಿ ಸತ್ಯ ತಗೊಂಡ್ಬಂದು ನಿಮ್ ಮುಂದೆ ಇಡ್ತೀನಿ. ಯು ಶುಡ್ ಗಿವ್ ಮಿ ಫ್ರೀ ಹ್ಯಾಂಡ್. ಏನ್ರಿ ಆಗ್ತಾ ಇದೆ ಬೆಂಗಳೂರಲ್ಲಿ? ಯಾಕ್ರಿ ಕರ್ನಾಟಕನ ಸೆಟ್ರೇಟ್ ಮಾಡಬಾರ್ದು? ಏನಕ್ಕೆ 2.5 ಲಕ್ಷ ಸಂಬಳ ತಗೊಂಡು ನೀವು ಕೂತ್ಕೊಂಡು ಬಿಸಿ ಏನೋ ಸೀಟನ್ನ ಬಿಸಿ ಮಾಡ್ಲಿಕ್ಕ? ಡಿಮಿಂಟೋಸೆ ಯಾವ್ದೋ ಸಿಗ್ದೋ ಜನಗಳ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿ ವಾರಂಟು ಸಮನ್ಸ್ ಇಸ್ಕೊಂಡು ಓಡಾಡಕ್ಕೋಸ್ಕರ ನೀವು ಪೊಲೀಸರು ಸುಳ್ಳು ಕೇಸ್ಗಳು ಹಾಕಿ ಇಂಥ ಜೆನ್ಯೂನ್ ಕೇಸಲ್ಲಿ ಯಾಕೆ ಸುಮ್ಮನೆ ಇದ್ದೀರಾ? ಐ ವಾಂಟ್ ಅ ರಿಪೋರ್ಟ್. ಅದರ್ವೈಸ್ ಇವನನ್ನ ಮಾತ್ರ ನಾನು ಬಿಡಲ್ಲ. ಪುಟ್ಟಸ್ವಾಮಿ ಇದನ್ನಲ್ಲ, ಪುಟ್ಟಸ್ವಾಮಿನೂ ಬಿಡಲ್ಲ, ಬೆಂಗಳೂರು ಪೊಲೀಸರು ನಾನು ಬಿಡೋದಿಲ್ಲ. ಓಕೆ, ವಿ ವಿಲ್ ಡಿಗ್ ಔಟ್ ದ ಟ್ರೂತ್. ಓಕೆ, ಹಾಗೆ ಮಲ್ಕೊಂಡಿರಿ, ನಿಮಗೂ ಕೂಡ ಕುತ್ತಿಗೆ ಬರುತ್ತೆ ಕಾನೂನು.